ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವತ್ತು ಕೂಡ ಮುಖ್ಯಮಂತ್ರಿಗಳು ಸವಾಲನ್ನು ಹಾಕಿದ್ದೇನೆ. ಕಳೆದ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡಿದ್ದೇನೆ. ಆದ್ರೆ ಕಳೆದ 2 ವರ್ಷದಲ್ಲಿ ನಾವೇ ಹೇಳಿದಾಗ ಅಭಿವೃದ್ಧಿ ಶೂನ್ಯ. ಮತ್ತೊಂದು ಕಡೆ ಇವತ್ತು ಆತ್ಮಹತ್ಯೆ ಹಾಗೂ ಆತ್ಮಹತ್ಯೆ ಭಾಗ್ಯವನ್ನ ಮತ್ತು ಸಾವಿನ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಂತ. ಆತ್ಮಹತ್ಯೆ ಪ್ರಕರಣ ತಮಗೆ ಗೊತ್ತಿದೆ. ಸರಣಿ ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದೇ ನಮ್ಮ ಶಿವಮೊಗ್ಗದ ಒಬ್ಬ ಪ್ರಾಮಾಣಿಕ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಎಸ್ಟಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಹಗರಣ ಏನಾಯ್ತದ್ರಲ್ಲಿ ಪಾಪ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ತದನಂತರದಲ್ಲಿ ಯಾದಗಿರಿನಲ್ಲಿ ಒಬ್ಬ PSI ಪರಶುರಾಮ್, ಒಬ್ಬ ಪ್ರಾಮಾಣಿಕ PSI ಕಾಂಗ್ರೆಸ್ ಶಾಸಕನ ಪುತ್ರನ ಒಂದು ಒತ್ತಡಕ್ಕೆ ಮಾಡಿದ್ರು, ಲಂಚ ಕೊಡೋದಕ್ಕಾಗಲ್ಲ ಅಂತೇಳಿ ಅಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ PSI ಪಾಪ. ಮುಗ್ಧ ಒಬ್ಬ ಪ್ರಾಮಾಣಿಕ PSI ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಳಗಾವಿನಲ್ಲಿ ಸಚಿವರ PA